ತುಂಬ ಕಡಿಮೆ ಸಮಯದ ಕೇಶವ್ ಸರ್, ಕ್ವಿಕ್ ಆಗಿ ಆರ್ಥಿಕ ಶಿಸ್ತು NPA ಬಗ್ಗೆ ಮಾತಾಡ್ತಿದ್ರಿ, 60 ಸೆಕೆಂಡ್ ಮಾತ್ರ ತಗೊಳ್ಳಿ ಪ್ಲೀಸ್. ಈಗ NPA ಬಗ್ಗೆ ಮಾತಾಡುವಾಗ ಅವಾಗ ನಮ್ಗೆ ಏನಂದ್ರೆ 2.51 ಲಕ್ಷ ಕೋಟಿ ಮೋದಿಜಿ ಅವರು ಅಧಿಕಾರ ವಹಿಸ್ಕೊಂಡಾಗ, ಈಗ ಅದು ಕೇವಲ ಅವಾಗ 4.1% ಅಷ್ಟು ನಮ್ಗೆ ಕಾಣಿಸ್ತಾ ಇತ್ತು. ಇವಾಗ ಅದು ಲೆಸ್ ದೆನ್ 2% ಬಂದಿದೆ NPA. ಅಂದ್ರೆ ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಆಗ್ತಾ ಇದೆ, ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ ಬಂದಿದೆ. ಈ ತರದ ಅನೇಕ ಕಾರ್ಯಕ್ರಮಗಳಿಂದ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ. ಸ್ಟ್ರಾಂಗ್ ಲೀಡರ್ಶಿಪ್ ನ ಫೀಲಿಂಗ್ ದೇಶದ ಜನಸಾಮಾನ್ಯರಲ್ಲಿ ಬಂದಿದೆ ಅಂತ. ಅದು ನೋಡಿ, ಪಂಡಿತ್ ನೆಹರು ಸ್ಟ್ರಾಂಗ್ ಆಗಿದ್ರು, ಬಟ್ ಕಾಲಘಟ್ಟ ಬೇರೆ. ಎಸ್. ನರೇಂದ್ರ ಮೋದಿ ಕಾಂಗ್ರೆಸ್ನ 10 ವರ್ಷದ ಆಡಳಿತದ ನಂತರ ಬಂದು 12 ಅದನ್ನು ಕಂಪೇರ್ ಮಾಡೋದಕ್ಕೆ ಸಿಕ್ತು ಒಂದು. ಎರಡನೇದು ಅಜಿತ್ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಪಂಡಿತ್ ನೆಹರು ಅವರ ಆರ್ಥಿಕ ನೀತಿಗಳು ಮತ್ತು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅವರ ನೀತಿಗಳೇನಿದ್ವು, ಅವು ಭಾರತಕ್ಕೆ ಇವತ್ತಿನವರೆಗೂ ಯಾಕೆ ಸತಾಯಿಸ್ತಾ ಇವೆ? ಚೈನಾ ಪಾಲಿಸಿ ಫಾರ್ ಎಕ್ಸಾಂಪಲ್, ಪಾಕಿಸ್ತಾನ್ ಪಾಲಿಸಿ, ಕಾಶ್ಮೀರದಲ್ಲಿ ಏನಾಯಿತು ಮತ್ತು ಪಾಕಿಸ್ತಾನ್ ಓವರ್ ಆಲ್ ಪಾಕಿಸ್ತಾನ್ ಪಾಲಿಸಿ ಏನಾಯಿತು, ಈ ಎರಡು ಇವತ್ತಿಗೂ ಕೂಡ ಭಾರತದ ರಾಷ್ಟ್ರೀಯ ಭದ್ರತೆಗೆ ಬಿಗ್ಗೆಸ್ಟ್ ಚಾಲೆಂಜ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ನೀವು ಬಾಂಗ್ಲಾನ ಕ್ರಿಯೇಟ್ ಮಾಡಿದ ಇಂದಿರಾ ಗಾಂಧಿಗೆ ನಾವು ಕ್ರೆಡಿಟ್ ಕೊಡ್ತೀವಿ, ಬಟ್ ಬಾಂಗ್ಲಾದಿಂದ ಇವತ್ತಿಗೂ ಭಾರತದಲ್ಲಿ ವಲಸಿಗರ ಸಮಸ್ಯೆ ಎದುರಿಸ್ತಿದ್ದೀವಲ್ಲ, ಅದಕ್ಕೇನು? ಅದರ ಹೊಣೆಯನ್ನು ಯಾರು ಹೊರ್ತಾರೆ? ಒಂದು. ಎರಡನೇದು, ನಾನಾಗಲೇ ಹೇಳಿದೆ, ಪ್ರಾಫಿಟ್ ಇಸ್ ಎ ಬ್ಯಾಡ್ ವರ್ಡ್ ಅನ್ನುವ ರೀತಿಯಲ್ಲಿ 1947ರಿಂದ ನಾವು ಫೆಬಿಯನ್ ಸೋಷಿಯಲಿಸಮ್ ಹೆಸರಿನಲ್ಲಿ ನಾವೊಂದು ನಾನ್ ಅಲೈನ್ ಮೂವ್ಮೆಂಟ್ ಅಂತಕ್ಕಂಥ ರೀತಿಯಲ್ಲಿ ಬಂದ್ವಿ. ಈಗ ನಾವು ಮತ್ತೆ ನಾವೇ ಕೂತ್ಕೊಂಡು ಚೀನಾ ಎಲ್ಲಿಗೆ ಹೋಗಿದೆ, ನಾವೆಲ್ಲಿದ್ದೀವಿ ಅಂತ ಪ್ರಶ್ನೆ ಮಾಡ್ತೀವಿ. ಎರಡು ನೋಡಿ, ಮೋದಿಯವರ ಫೇಲ್ಯೂರ್ಸು ಸಕ್ಸಸ್ ಎರಡೂ ಚರ್ಚೆ ನಡೆಸಬೇಕಾದ್ರೆ ನನಗನ್ಸುತ್ತೆ ಬಿಗ್ಗೆಸ್ಟ್ ಥಿಂಗ್ ಫಾರ್ ಮೋದಿ ಇಸ್ ಕ್ಯಾಪೆಕ್ಸ್ ಸ್ಪೆಂಡಿಂಗ್, ವೇರ್ ಕಾಂಗ್ರೆಸ್ ಲ್ಯಾಕ್ಡ್. ಕರೆಕ್ಟ್. ಕಾಂಗ್ರೆಸ್ನ ಅಧಿಕಾರಾವಧಿಯಲ್ಲಿ ಎಷ್ಟು, ಈಗ ನೀವು 12 ಲಕ್ಷ ಕೋಟಿ ರೂಪಾಯಿ ಬಂಡವಾಳ, ನೀವು ಹೈವೇಗಳ ಸ್ಥಿತಿಗತಿ ನೋಡಿ, ಏರ್ಪೋರ್ಟ್ಗಳ ಸ್ಥಿತಿಗತಿ ನೋಡಿ, ರೈಲು ಮಾರ್ಗಗಳ ಸ್ಥಿತಿಗತಿ ನೋಡಿ, ಇದು ನಾವೇ ನೋಡಿದ್ದೀವಲ್ಲ ಎರಡು ಸರ್ಕಾರಗಳನ್ನು. ಒಂದು. ಎರಡನೇದು, ಭ್ರಷ್ಟಾಚಾರದ ವಿಷಯದಲ್ಲಿ ನೀವು ಪಂಡಿತ್ ನೆಹರು ಇಂದಿರಾ ಗಾಂಧಿ ಅವ್ರನ್ನ ಬಿಟ್ಬಿಡಿ, ರಾಜೀವ್ ಗಾಂಧಿ ಕಾಲದಲ್ಲಿ ಬೋಫರ್ಸ್ ಹಗರಣದ ಒಂದು ದೊಡ್ಡ ಕೂಗೆತ್ತು, PV ನರಸಿಂಹರಾವ್ ಅವಧಿಯಲ್ಲಿ ಸೆಂಟ್ ಕಿಟ್ಸ್, ಜಾರ್ಖಂಡ್, ಏನು ಹೇಳ್ತೀರಿ ಎಲ್ಲವೂ ಬಂದವು. UPA ಸರ್ಕಾರದ ಅವಧಿಯಲ್ಲಿ ಯಾವ್ಯಾವ ಹಗರಣಗಳು ಬಂದವು, ಅದು ಹೇಗೆ ಅರವಿಂದ್ ಕೇಜ್ರಿವಾಲ್ ಒಂದು ಪಕ್ಷ ಜನ್ಮ ತಾಳ್ಲಿಕ್ಕೆ ಕಾರಣವಾದವು ನಾವು ದೇಶದಲ್ಲಿ ನೋಡಿದ್ದೀವಿ. ಮೋದಿ ಅವರ ಸಕ್ಸಸ್ ಸ್ಟೋರಿಯಲ್ಲಿ ಬಹಳ ಅಂದರೆ ಅವ್ರಿಗೆ ಲಾಭ ಆಗಿರ್ತಕ್ಕಂಥದ್ದು ಪೊಲಿಟಿಕಲಿ, ಅವರ ಮೇಲೆ ಇಲ್ಲಿಯವರೆಗೂ ಕೂಡ ಯಾವುದೇ ಕಪ್ಪು ಚುಕ್ಕೆ ಅಂಟಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಫೇಲ್ಯೂರ್ ಇಲ್ವಾ? ಡಿಮಾನಿಟೈಸೇಷನ್ ಇಸ್ ಅ ಫೇಲ್ಯೂರ್, ಬಟ್ ಯು ಕೆನಾಟ್ ಕಂಪೇರ್ ದಿಸ್ ವಿತ್ ಚೈನಾ ಫೇಲ್ಯೂರ್. ನರೇಂದ್ರ ಮೋದಿ ಅವರ ಫೇಲ್ಯೂರ್ಗಳು ಬಹಳಷ್ಟಿವೆ, ಆರ್ಥಿಕ ಕ್ಷೇತ್ರದಲ್ಲಿರ್ಬೋದು, ಕೃಷಿ ಕ್ಷೇತ್ರದಲ್ಲಿರ್ಬೋದು, ಅನೇಕ ಫೇಲ್ಯೂರ್ಗಳಿವೆ. ಬಟ್ ಅವರು ಪೊಲಿಟಿಕಲಿ ಯಾವ ರೀತಿಯಲ್ಲಿ ಒಂದಾದ ಮೇಲೊಂದರಂತೆ ಚುನಾವಣೆಯನ್ನು ಗೆಲ್ತಾ ಹೋಗ್ತಿದ್ದಾರೆ. ನೆಹರು ನಂತರ ಕಾಂಗ್ರೆಸ್ ಸೀಡ್ ಮಾಡ್ತಾ ಬಂತ್ರಿ, ಇಂದಿರಾ ಗಾಂಧಿ ನಂತರ ಅಂತರೂ ವೆಸ್ಟ್ ಬೆಂಗಾಲ್ ಎಲ್ಲವನ್ನ ಕೈಯಲ್ಲಿ ಕೊಟ್ಟರು, ರಾಜೀವ್ ಗಾಂಧಿ ನಂತರ ಉತ್ತರ ಪ್ರದೇಶ್, ಬಿಹಾರ್ ಹೋಗಿದ್ದು ಕಾಂಗ್ರೆಸ್ನ ಬಳಿ ಬಂದಿಲ್ಲ. ನರೇಂದ್ರ ಮೋದಿ ಅವರ ಪೊಲಿಟಿಕಲ್ ಸಕ್ಸಸ್ ಇರತಕ್ಕಂಥದ್ದು ಚುನಾವಣೆಗಳ ಮೇಲೆ ಅವರು ಚುನಾವಣೆಗಳನ್ನು ಗೆಲ್ತಾ ಹೋಗ್ತಾರೆ. ಸೊ ನನಗನ್ಸುತ್ತೆ ಎರಡೂ ಕಂಪ್ಯಾರಿಸನನ್ನು ಆಯಾ ಕಾಲಘಟ್ಟದಲ್ಲಿಟ್ಟೇ ನೋಡಬೇಕಾಗತ್ತೆ. ಬಟ್ ಆರ್ಥಿಕ ಔಟ್ಲುಕ್ ಏನಿತ್ತು, ಈಗಿನ ಔಟ್ಲುಕ್ ಏನಿದೆ, ನ್ಯಾಷನಲ್ ಸೆಕ್ಯೂರಿಟಿ ಔಟ್ಲುಕ್ ಆಗ ಏನಿತ್ತು, ಈಗ ಔಟ್ಲುಕ್ ಏನಿದೆ, ನಡುವೆ ನಮ್ಗೆ ಯಾಕೆ ಸಮಸ್ಯೆ ಆಯಿತು, ಅದರಲ್ಲಿ ಪಂಡಿತ್ ನೆಹರು ಪಾತ್ರ ಏನಿತ್ತು, ಈಗಿನ ಸಮಸ್ಯೆಗಳಲ್ಲಿ ಮೋದಿ ಪಾತ್ರ ಏನಿದೆ, ಇದು ಪ್ರಾಯಶಃ ನಾವು ಮೋದಿ ಕಾಲದ ನಂತರ ಇದನ್ನು ಚರ್ಚೆ ಮಾಡಿ ಡೆಫಿನೆಟ್ಲಿ ಚರ್ಚೆ ಆಗುತ್ತೆ. ವೆರಿ ಶಾರ್ಟ್, ಟೈಮ್ ಇಲ್ಲ. ಪಾಕಿಸ್ತಾನ್ ವಿಚಾರ ಇರ್ಬೋದು, ಚೈನಾ ವಿಚಾರ ಇರ್ಬೋದು, ಇವ್ರು ಬಂದ ತಕ್ಷಣ ಭಯೋತ್ಪಾದನೆ ಸಂಪೂರ್ಣ ನಿರ್ಮೂಲನೆ ಆಗ್ಬಿಟ್ಟಿದ್ಯಾ ಹೇಳಿ. ಒಂದು ನಿಮಿಷ ಅದು ಬಿಡ್ತೀನಿ. ಚೈನಾ ವಿಚಾರ ಬಂದಾಗ ವ್ಯಾಲಿಯಲ್ಲಿ ಏನಾಗ್ತಾ ಇದೆ ಅಂತ ನೋಡಿದ್ದೀರಾ ನೀವು? 2020ರಿಂದ 2021 ಏನಾಯ್ತು ನೋಡಿದ್ದೀರಾ? ನಮ್ಮಲ್ಲಿ ಎಷ್ಟು ಆಕ್ರಮಣ ಮಾಡ್ಕೊಂಡು ನೋಡಿದ್ದೀರಾ? ಅಲ್ಲಿ ಬರಲಿ, ಅದ್ರ ಜೊತೆಗೆ ಹೇಳ್ತೀನಿ ಕೇಳಿ. ಈಗಲೂ ಭಾರತ ಬೆಲೆ ತರ್ತಾ ಇದೆ ಅಂತ ಹೇಳಿದ್ದವರು. ಅದು ನೋಡಿ, ಎಲ್ಲವನ್ನೂ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ಕೊಂಡು ನೀವು ಬಂದು ಏನ್ ಹೇಳಿದ್ರಿ? ಎಲೆಕ್ಷನ್ ಕ್ಯಾಂಪೇನ್ ಅಲ್ರಿ, ದೇಶದ ವಿಷಯ ಮಾತಾಡ್ತಿದ್ದೀವಿ. ದೇಶದ ವಿಚಾರನೇ ಹೇಳ್ತಾ ಇರೋದು. ಅವರೇ ಹೇಳಿ ದೇಶದ ಜನಗಳಿಗೆ, ಯುವಕರಿಗೆ ಕನಸು ಮೂಡಿಸಿದ್ರೆ ಅಂತಂದ್ರೆ ಪಾಕಿಸ್ತಾನ ಒಂದು ಇಂಚು ಕೂಡ ನಮ್ಮ ಮುಂದೆ ಬರಂಗಿಲ್ಲ, ನಾ ಮಾಡಂಗಿಲ್ಲ ಅಂತಂದ್ರು. ಕೊನೆಗೆ ಟ್ರಂಪ್ ಬಂದ್ಬಿಟ್ಟು ನಾನು ಶಾಂತಿ ಮಾತುಕತೆ ಮಾತಾಡಿದೀನಿ ಅಂತ ಹೇಳೋ ವಿಚಾರ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್
न्यूज नेटवर्क प्रस्तुति।